ನಮೋ ವೆಂಕಟೇಶಾಯ. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಪ್ರಸ್ತುತಪಡಿಸುತ್ತಿರುವ ಕನ್ನಡ ಕಾರ್ಯಕ್ರಮಗಳ ಕದಂಬ ಜ್ಞಾನಸುಧಾಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಜ್ಞಾನಸುಧಾ ಸಂಚಿಕೆಯಲ್ಲಿ ಮೊದಲಿಗೆ ಆಧ್ಯಾತ್ಮಿಕ ವಿಶೇಷಗಳು, ಆಧ್ಯಾತ್ಮಿಕ, ಧಾರ್ಮಿಕ, ಕಲಾಕ್ಷೇತ್ರಗಳ ಸಮಾಚಾರಗಳ ಸಮಾಹಾರವನ್ನ ವೀಕ್ಷಿಸಲಿದ್ದೀರಿ. ನಂತರ ಪುಷ್ಕರ ಪ್ರಸಾದ್ ಆಚಾರ್ ಅವರಿಂದ ಕೃಷ್ಣ ಬಾಲಲೀಲೆ ಪ್ರವಚನ ಮೂಡಿಬರಲಿದೆ. ಮೊದಲಿಗೆ ವೀಕ್ಷಿಸಿ ಆಧ್ಯಾತ್ಮಿಕ ವಿಶೇಷಗಳು. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಮಲೆಯಲ್ಲಿ ಉಚಿತ ವಿವಾಹಗಳು, ಅಂತರ್ಜಾಲದ ಮೂಲಕ ನೋಂದಣಿ ಈ ತಿಂಗಳ 9ರಿಂದ. ಬಡ ರೋಗಿಗಳ ಕಲ್ಪತರು ಬರ್ಡ್ ಆಸ್ಪತ್ರೆ, ನೂತನ ಕಟ್ಟಡಗಳನ್ನು, ಸೌಲಭ್ಯಗಳನ್ನು ಪರಿಶೀಲಿಸಿದ ಟಿಟಿಡಿ ಇಒ. ಕನಕಪುರ ತಾಲೂಕು ಹೊಸದುರ್ಗದಲ್ಲಿ ರಥೋತ್ಸವ, ಭಕ್ತರ ಮನೋರಥಗಳಲ್ಲಿ ಮೆರೆದ ಚತುರ್ಭುಜ ಶ್ರೀರಾಮದೇವರು. ತಿರುಮಲೆಯಲ್ಲಿರುವ ಕಲ್ಯಾಣ ವೇದಿಕೆಯಲ್ಲಿ ಉಚಿತ ವಿವಾಹಗಳನ್ನು ಮಾಡಿಕೊಳ್ಳುವ ಜಂಟಿಗಳ ಸೌಲಭ್ಯಕ್ಕಾಗಿ ಈ ತಿಂಗಳು 9ನೇ ತಾರೀಕಿನಿಂದ ಆನ್ಲೈನ್ ನೋಂದಣಿ ಸದುಪಾಯವನ್ನು ಜಾರಿಗೆ ತರಲಿದ್ದೇವೆಂದು ಟಿಟಿಡಿ ಇಒ ಡಾಕ್ಟರ್ ಡಿ ಸಾಂಬಶಿವರಾವ್ ಅವರು ತಿಳಿಸಿದರು. ಈ ವಿಷಯವನ್ನು ಕುರಿತು ತಿರುಮಲ ಅನ್ನಮಯ್ಯ ಭವನದಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಮಾವೇಶವನ್ನು ನಿರ್ವಹಿಸಲಾಯಿತು. ಏಪ್ರಿಲ್ ತಿಂಗಳು 25ನೇ ತಾರೀಕಿನಲ್ಲಿ ಕಲ್ಯಾಣ ವೈಭೋಗ ಎನ್ನುವ ಉಚಿತ ವಿವಾಹ ಯೋಜನೆಯನ್ನು ಟಿಟಿಡಿ ಜಾರಿಗೆ ತಂದ ವಿಚಾರ ವೀಕ್ಷಕರಿಗೆಲ್ಲ ತಿಳಿದಿದೆ. ಈ ಸಂದರ್ಭವಾಗಿ ಇಒ ಸಾಂಬಶಿವರಾವ್ ಅವರು ಇತರ ಅಂಶಗಳನ್ನು ಕುರಿತು ಸಮಾಲೋಚನೆಯನ್ನು ನಡೆಸಿದರು. ಭಕ್ತರ ಸೌಕರ್ಯಕ್ಕಾಗಿ ಟಿಟಿಡಿ ಕಾಲ್ ಸೆಂಟರ್ ನಂಬರ್ಗಳು 0872223333 ಮತ್ತು 22777777. ಟೋಲ್ ಫ್ರೀ ನಂಬರ್ 1800-425-4141 ನಂಬರ್ಗಳನ್ನು ಎಲ್ಲಾ ಮಾರ್ಗಗಳು ಮತ್ತು ಕೂಡಲಿಗಳಲ್ಲಿ ಬೋರ್ಡ್ಗಳನ್ನು ಏರ್ಪಡಿಸಬೇಕೆಂದು ಇಒ ಸೂಚಿಸಿದರು. ತಿರುಮಲೆಯಲ್ಲಿರುವ ಉದ್ಯಾನವನಗಳು ಹಾಗೂ ಘಾಟ್ ರೋಡ್ನಲ್ಲಿರುವ ಹಸಿರುತನವನ್ನು ಹೆಚ್ಚಿಸಬೇಕೆಂದು ಅವರು ಹೇಳಿದರು. ಅಲಿಪಿರಿ ಸೋಪಾನ ಮಾರ್ಗದಲ್ಲಿರುವ ಪಾದರ್ಗ ಮಂಟಪ, ರಾಜಗೋಪುರ, ಗಾಳಿಗೋಪುರ, ಭಾಷ್ಯಕಾರರ ಮಂಟಪ ಮತ್ತು ಶ್ರೀವಾರಿ ಮೆಟ್ಟು ಮಾರ್ಗದಲ್ಲಿರುವ ಪ್ರಥಮ ಚಿಕಿತ್ಸಾ ಕೇಂದ್ರಗಳನ್ನು ಭಕ್ತರು ಉಪಯೋಗಿಸಿಕೊಳ್ಳಬೇಕೆಂದು ಇಒ ಅವರು ವಿನಂತಿಸಿದರು. ಭಕ್ತರಿಗೆ ಉಚಿತವಾಗಿ ನೀಡುತ್ತಿರುವ ಅನ್ನಪ್ರಸಾದ ವಿತರಣೆಯಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಲಿದ್ದೇವೆ ಎಂದು ತಿಳಿಸಿದರು. ಬೆಳಿಗ್ಗೆ 9ರಿಂದ ರಾತ್ರಿ 11ರವರೆಗೂ ಭಕ್ತರಿಗೆ ನೀಡಲಿರುವ ಅನ್ನಪ್ರಸಾದಗಳ ಮೆನುವನ್ನು ತಿಳಿಸುವ ಬೋರ್ಡ್ಗಳನ್ನು ಏರ್ಪಡಿಸಬೇಕೆಂದು ಸಂಬಂಧಿತ ಅಧಿಕಾರಿಗಳಿಗೆ ಇಒ ಆದೇಶಿಸಿದರು. ತಿರುಮಲೆಯಲ್ಲಿನ ಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದದ ಕೇಂದ್ರವನ್ನು ಬುಧವಾರ ಬೆಳಿಗ್ಗೆ ಟಿಟಿಡಿ ಇಒ ಡಾಕ್ಟರ್ ಡಿ ಸಾಂಬಶಿವರಾವ್ ಅವರು ಸಂದರ್ಶಿಸಿದರು. ಇಲ್ಲಿ ಭಕ್ತರಿಗಾಗಿ ಏರ್ಪಾಟು ಮಾಡಿದ ನೂತನ ಅಲ್ಪಾಹಾರ ಶಾಲೆಯನ್ನು ಪರಿಶೀಲಿಸಿದರು. ಈ ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೂ ಭಕ್ತರಿಗಾಗಿ ಅಲ್ಪಾಹಾರ ನೀಡುತ್ತಿದ್ದಾರೆ. ಈ ಸಂದರ್ಭವಾಗಿ ಇಒ ಅವರು ಭಕ್ತರೊಂದಿಗೆ ಮಾತನಾಡಿ ಅವರ ಸಂತೃಪ್ತಿಯನ್ನು ತಿಳಿದುಕೊಂಡರು. ದೇಶವ್ಯಾಪ್ತವಾಗಿ ಪ್ರಸಿದ್ಧಿಯಾಗಿ ಬಡ ರೋಗಿಗಳಿಗೆ ಕಲ್ಪವೃಕ್ಷವಾಗಿರುವ ತಿರುಪತಿಯಲ್ಲಿನ ಬರ್ಡ್ ಆಸ್ಪತ್ರೆಯ ಸರ್ವತೋಮುಖಾಭಿವೃದ್ಧಿಗಾಗಿ ಟಿಟಿಡಿ ಬದ್ಧರಾಗಿರುತ್ತದೆ ಎಂದು ಇಒ ಸಾಂಬಶಿವರಾವ್ ಅವರು ತಿಳಿಸಿದರು. ಬುಧವಾರ ಬರ್ಡ್ ಆಸ್ಪತ್ರೆಯಲ್ಲಿ ನಿರ್ಮಿಸುವ
ಅಧುನಾತನ ಭವನದ ನಿರ್ಮಾಣದ ಕೆಲಸಗಳನ್ನು ಪರಿಶೀಲಿಸಿದರು. ನಂತರ ಬರ್ಡ್ ಡೈರೆಕ್ಟರ್ ಡಾಕ್ಟರ್ ಜಗದೀಶ್ ಇತರ ಅಧಿಕಾರಿಗಳೊಂದಿಗೆ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳು, ವಸತಿಗಳ ಕಲ್ಪನೆ ಇನ್ನಿತರ ಅಂಶಗಳನ್ನು ಚರ್ಚಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗ ಒಂದು ಪುಟ್ಟ ವಿರಾಮ. ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮಕ್ಕಳು ಭಗವಂತನ ಪ್ರತಿರೂಪಗಳು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಅನಾಥ ಮಕ್ಕಳನ್ನು ತನ್ನ ಮಡಿಲಿನಲ್ಲಿ ಅಪ್ಪಿಕೊಂಡು ಆದರಿಸಿ ಅವರಿಗೆ ವಿದ್ಯಾಬುದ್ಧಿಗಳನ್ನು ಟಿಟಿಡಿ ನೀಡುತ್ತಿದೆ. ಮಾನವತೆ ಎಂಬ ಮಹತ್ತರವಾದ ಆಸೆಯಿಂದ ಅನಾಥ ಮಕ್ಕಳಿಗಾಗಿ ಟಿಟಿಡಿ ನಡೆಸುತ್ತಿರುವ ಟ್ರಸ್ಟ್ ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮತ್ತಷ್ಟು ವಿವರಗಳಿಗಾಗಿ ಸಂಪರ್ಕಿಸಿ. ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೆ ಸ್ವಾಗತ. ಈಗ ತಿರುಮಲೆಯ ಶ್ರೀನಿವಾಸನ ದರ್ಶನಕ್ಕೆ ಲಭ್ಯವಿರುವ 300 ರೂಪಾಯಿ ಟಿಕೆಟ್ಗಳ ವಿವರಗಳು. ಮೇ 5 ಗುರುವಾರ 1262, ಮೇ 6 ಶುಕ್ರವಾರ 5479, ಮೇ 7 ಶನಿವಾರ 848, ಮೇ 8 ಭಾನುವಾರ 4763, ಮೇ 9 ಸೋಮವಾರ 6910, ಮೇ 10 ಮಂಗಳವಾರ 11294, ಮೇ 11 ಬುಧವಾರ 9338, ಮೇ 12 ಗುರುವಾರ 7613. ತಿರುಮಲ ತಿಮ್ಮಪ್ಪನಿಗೆ ಒಡಿಸ್ಸಾ ರಾಜ್ಯದ ಭುವನೇಶ್ವರ್ ನಗರವಾಸಿಯಾದ ರಾಜೇಶ್ ಕುಮಾರ್ ಎನ್ನುವ ಭಕ್ತನು ಬಂಗಾರದ ಆಭರಣಗಳನ್ನು ಸಮರ್ಪಿಸಿದರು. ಈ ಆಭರಣಗಳನ್ನು 6 ಕೆಜಿ ತೂಕದ ಚಿನ್ನದಿಂದ ಮಾಡಲಾದವು. 1,50,00,000 ರೂಪಾಯಿಗಳು ಬೆಲೆ ಬಾಳುವ ಸುದರ್ಶನ ಸಾಲಗ್ರಾಮ ಹಾರ ಮತ್ತು ಗೋಪಾಲ ಸಾಲಗ್ರಾಮ ಹಾರಗಳನ್ನು ಬುಧವಾರ ಬೆಳಿಗ್ಗೆ ಟಿಟಿಡಿ ಇಒ ಡಾಕ್ಟರ್ ಡಿ ಸಾಂಬಶಿವರಾವ್ ಅವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭವಾಗಿ ರಾಜೇಶ್ ಕುಮಾರ್ ಅವರಿಗೆ ರಂಗನಾಯಕ ಮಂಟಪದಲ್ಲಿ ವೇದ ಆಶೀರ್ವಾಚನೆ ಮಾಡಿ ತೀರ್ಥ ಪ್ರಸಾದಗಳನ್ನು ನೀಡಿದರು. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಶ್ರೀ ಬಲಮುರಿ ವರಸಿದ್ಧಿ ವಿನಾಯಕ ಹಾಗೂ ಗ್ರಾಮದೇವತೆ ಶ್ರೀ ಪಟ್ಟಾಲಮ್ಮ ಉಮಾಮಹೇಶ್ವರಿ ದೇವಾಲಯದ 18ನೆಯ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಪೂಜೆ, ಅಭಿಷೇಕ, ಲಲಿತಾ ಸಹಸ್ರನಾಮ ಹೋಮ, ಅಲಂಕಾರಗಳು ನಡೆಯಿತು. ನಂತರ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಯಿತು. ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಕ್ಷೇತ್ರ ಕೈವಾರ ಯೋಗಿನಾರಾಯಣ ತಾತಯ್ಯನವರ ತಪೋಭೂಮಿ ಎಂದು ಸಹ ಪ್ರಸಿದ್ಧಿಯನ್ನು ಹೊಂದಿದೆ. ಶ್ರೀ ವೈಷ್ಣವ ಪದ್ಧತಿಯನ್ನು ಅನುಸರಿಸಿ ನಡೆಯುವ ಈ ಕೈವಾರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ಗೋಷ್ಠಿಯಲ್ಲಿ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ಜಯರಾಮ್ ಅವರು ಮಾತನಾಡಿದರು. ಶ್ರೀಮಠದ ವತಿಯಿಂದ ಶ್ರೀ ರಾಮಾನುಜಾಚಾರ್ಯರ ಜನ್ಮ ಸಹಸ್ರಮಾನೋತ್ಸವ ಕಾರ್ಯಕ್ರಮಗಳನ್ನು ಭಕ್ತಿಪೂರ್ವಕವಾಗಿ 1 ವರ್ಷಗಳ ಕಾಲ ಆಚರಿಸಲಾಗುವುದೆಂದು ಅವರು ತಿಳಿಸಿದರು. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಪಕ್ಷಿನೋಟ. ದಾವಣಗೆರೆ ನಗರದ ಹಳೆಪೇಟೆ ಭಾಗದಲ್ಲಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ರಥೋತ್ಸವದ ಪ್ರಯುಕ್ತ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಸಂಪ್ರದಾಯದಂತೆ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ಕರೆತಂದು ಮಹಾಮಂಗಳಾರತಿಯನ್ನು ಮಾಡಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ವೀರಭದ್ರೇಶ್ವರನ ನಾಮಸ್ಮರಣೆ ಮಾಡುತ್ತಾ ರಥವನ್ನು ಎಳೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚಿಗಟೇರಿ ಗ್ರಾಮದಲ್ಲಿ ಶ್ರೀ ನಾರದ ಮುನಿ ಜಾತ್ರೆ ಪ್ರಯುಕ್ತ ಆಯೋಜಿಸಿದ್ದ ಓಕಳಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು.
ಯುವಕರು ಓಕಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ವಿಜೇತರಾದ ಯುವಕರಿಗೆ ದೇವಸ್ಥಾನದ ಮುಖ್ಯಸ್ಥರು ಉಡುಗೊರೆಯನ್ನ ನೀಡಿ ಗೌರವಿಸುತ್ತಾರೆ. ಬೆಂಗಳೂರು ಸಮೀಪದಲ್ಲಿ ಕನಕಪುರ ತಾಲೂಕು ಹೊಸದುರ್ಗ ಚತುರ್ಭುಜ ಶ್ರೀರಾಮಚಂದ್ರ ರಥೋತ್ಸವ ಜಾತ್ರೆ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಲಾಯಿತು. ಪರಿವಾರ ಸಮೇತ ಚತುರ್ಭುಜ ಶ್ರೀರಾಮಚಂದ್ರ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ವರ್ಣಮಯ ಪತಾಕೆ ಪುಷ್ಪಶೋಭಿತವಾದ ರಥದಲ್ಲಿ ಕುಳ್ಳಿರಿಸಿ ಗ್ರಾಮದ ಬೀದಿಗಳಲ್ಲಿ ರಥೋತ್ಸವ ಅದ್ದೂರಿಯಿಂದ ನಡೆಸಿದರು. ತಮಟೆ ವಾದ್ಯ, ಭಜನೆ, ವಿವಿಧ ವಿನ್ಯಾಸಗಳಿಂದ ಹಬ್ಬದ ವಾತಾವರಣದಂತೆ ಗ್ರಾಮದಲ್ಲಿ ರಥೋತ್ಸವ ಸಾಗಿತು. ಈ ಉತ್ಸವದಲ್ಲಿ ಭಕ್ತರು ಪಾಲ್ಗೊಂಡು ಧನ್ಯರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಅಟ್ಟೂರು ಕ್ಷೇತ್ರದಲ್ಲಿ ಇತಿಹಾಸ ಪ್ರಸಿದ್ಧ ಸ್ವಯಂಭೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಲ್ಯಾಣ ಬ್ರಹ್ಮೋತ್ಸವ ಸಡಗರದಿಂದ ನೆರವೇರಿತು. ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ಅಭಿಷೇಕ ಸೇರಿದಂತೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ರಥೋತ್ಸವದ ಭಾಗವಾಗಿ ವೀರಗಾಸೆ ಕುಣಿತ, ತಮಟೆ ವಾದ್ಯ, ಹಲವು ಸಾಂಸ್ಕೃತಿಕ ಕಲೆಗಳು ಭಕ್ತಾದಿಗಳ ಗಮನ ಸೆಳೆದವು. ಕೊಡಗಿನ ಅರಸರ ಮೂಲ ಎನ್ನಲಾಗುವ ಹಾಲೇರಿ ಗ್ರಾಮದಲ್ಲಿ 2 ವರ್ಷಗಳಿಗೊಮ್ಮೆ ನಡೆಯುವ ಭದ್ರಕಾಳಿ ಅಮ್ಮನವರ ಉತ್ಸವವು ಸಡಗರದಿಂದ ನಡೆಯಿತು. 17ನೆಯ ಶತಮಾನದಿಂದ 19ನೆಯ ಶತಮಾನದವರೆಗೂ ಕೊಡಗು ಪ್ರಾಂತ್ಯವನ್ನು ಆಳಿದ ಹಾಲೇರಿ ರಾಜವಂಶದ ಪೋಷಣೆಯಲ್ಲಿ ಈ ಆಲಯವು ಉನ್ನತಿಯನ್ನು ಕಂಡಿತು. ಶಿವಮೊಗ್ಗ ಜಿಲ್ಲೆ ಶ್ರೀ ಮಲೇಶ್ವರ ಸ್ವಾಮಿ ರಥೋತ್ಸವ ವೈಭವದಿಂದ ನಡೆಯಿತು. ಅರ್ಜುನನು ಈ ಕ್ಷೇತ್ರದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು ಎಂಬ ಪ್ರತೀತಿ ಇದೆ. ಪಾಂಡವರು ವನವಾಸವನ್ನು ಮಾಡುವ ಸಂದರ್ಭದಲ್ಲಿ ಅರ್ಜುನನು ಪಾಶುಪತಾಸ್ತ್ರವನ್ನು ಬೇಡನ ರೂಪದಲ್ಲಿ ಬಂದ ಈಶ್ವರನಿಂದ ಇಲ್ಲಿ ಪಡೆದನು ಎಂಬ ಪ್ರತೀತಿಯೂ ಇದೆ. ಕಾಡಿನ ಮಧ್ಯೆ ಇರುವುದರಿಂದ ಮಲೆಶಂಕರ ಎಂದು ಸಹ ಕರೆಯುತ್ತಾರೆ. ಅಭಿಷೇಕ ಪ್ರಿಯನಾದ ಶಿವನು ಇಲ್ಲಿ ಕೇವಲ ನೀರಿನ ಅಭಿಷೇಕದಿಂದಲೇ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆಂದು ಭಕ್ತರ ವಿಶ್ವಾಸ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 3 ದಿನಗಳ ಕಾಲ ಮಲೆಶಂಕರನ ರಥೋತ್ಸವವು ಶಿವಪ್ರೀತಿಗಾಗಿ ನಡೆಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡು ಶಿವಾನುಗ್ರಹವನ್ನು ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗ ಒಂದು ಪುಟ್ಟ ವಿರಾಮ. ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್. ಒಂದೇ ಗೋಮಾತರಂ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆಂದು ಪ್ರತೀತಿ. ಆದ್ದರಿಂದಲೇ ಗೋಮಾತೆಯನ್ನು ಪೂಜಿಸುತ್ತೇವೆ. ಗೋವುಗಳನ್ನು ರಕ್ಷಿಸುವ ಉದ್ದೇಶದಿಂದ ನಮ್ಮ ಸನಾತನ ಸಂಪ್ರದಾಯವನ್ನು ಉಳಿಸುವ ಸಲುವಾಗಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ಮತ್ತಷ್ಟು ಸಮಾಚಾರಗಳಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirumala.org. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೆ ಸ್ವಾಗತ. ಇಂದಿನ ಲಲಿತ ಕಲಾ ಸಂಗಮದಲ್ಲಿ ತಿರುಮಲೆಯ ನಾದನೀರಾಜನ ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸೋಣ.
ಬೆಂಗಳೂರಿನ ಕೋಟೆ ಹೈಸ್ಕೂಲ್ ಮೈದಾನದಲ್ಲಿ ನಡೆಯುತ್ತಿರುವ 78ನೆಯ ಶ್ರೀರಾಮನವಮಿ ರಾಷ್ಟ್ರೀಯ ಸಂಗೀತೋತ್ಸವದಲ್ಲಿ ಎಸ್ ಶಂಕರ್ ರವರ ಸಂಗೀತ ಕಚೇರಿ ನಡೆಯಿತು. ಹರಿದಾಸರು, ಸ್ವಾತಿ ತಿರುನಾಳ್, ಮಯೂರಂ ವಿಶ್ವನಾಥ ಶಾಸ್ತ್ರಿ ಅವರ ಕೃತಿಗಳನ್ನು ಹಾಡಿದರು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಇವರ ಸಂಗೀತವನ್ನು ಆಲಿಸಿದರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯವಾಯಿತು. ಪುನಃ ನಾಳೆ ರಾತ್ರಿ 9 ಗಂಟೆಗೆ ಭೇಟಿಯಾಗೋಣ. ಓಂ ನಮೋ ವೆಂಕಟೇಶಾಯ.